ನಮ್ರತಾ ಗೌಡ ಬಹಳ ದಿನಗಳ ಬಳಿಕ ಮತ್ತೆ ಕಿರುತೆರೆಗೆ ಮರಳಿದ್ದು ಅವರ ಅಭಿಮಾನಿಗಳಿಗಂತೂ ತುಂಬಾನೇ ಖುಷಿಯಾಗಿದೆ. ಕರ್ಣ ಧಾರಾವಾಹಿಯಲ್ಲಿ ನಿತ್ಯ ಪಾತ್ರಧಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ನಿತ್ಯ ಪಾತ್ರ ನೋಡಿದವರಿಗೆ ಇದ್ದರೆ ಇಂಥ ಅಕ್ಕ ಇರಬೇಕು ಎಂಬ ಆಸೆ ಖಂಡಿತ ಆಗುತ್ತೆ. ತಪ್ಪು ಕಂಡರೆ ಖಂಡಿಸುವ, ಯಾರದ್ದೋ ಸಿಂಪತಿಯನ್ನ ವಿರೋಧಿಸುವ ಗಟ್ಟಿ ಹುಡುಗಿ. ಇದ್ದಿದ್ದರಲ್ಲಿಯೇ ಯಾರ ಮುಂದೆಯೂ ಅಂಗಲಾಚದಂತೆ, ತಮ್ಮ ಆಸೆಗಳಿಗೂ ಮೋಸ ಮಾಡಿಕೊಳ್ಳದಂತೆ ಬದುಕುವ ನಿತ್ಯ. ಆ ಪುಟ್ಟ ಸಂಸಾರದಲ್ಲಿ ನಿಧಿ, ಶಾಂತಿ, ನಿತ್ಯ ಮೂರೇ ಜನ. ಈಗ ಹೊಸ ಲವ್ ಸ್ಟೋರಿ ಶುರುವಾಗಿದೆ. ಕರ್ಣ ನಿಧಿ ಲವ್ ಸ್ಟೋರಿಯಲ್ಲಿ ವೀಕ್ಷಕರು ಕೂಡ ತೇಲಾಡ್ತಾ ಇದ್ದಾರೆ. ಆದರೆ ಈ ಖುಷಿಯ ನಡುವೆ ಎಲ್ಲರಿಗೂ ಶಾಕ್ ಆಗುವಂತಹ ಪ್ರೋಮೋ ಒಂದನ್ನ ಜೀ ಕನ್ನಡ ಬಿಟ್ಟಿದೆ. ಅದೇ ನಿತ್ಯ ಹಾಗೂ ಕರ್ಣನ ಮದುವೆ. ನಿತ್ಯ ಮದುವೆ ಆಕೆ ಪ್ರೀತಿ ಮಾಡ್ತಿರುವಂತಹ ತೇಜಸ್ ಜೊತೆಗೆ ಫಿಕ್ಸ್ ಆಗಿದೆ. ಆದ್ರೆ ಆತ ಎಲ್ಲಿ ಹೇಗೆ ಮೋಸ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಮೋಡ್ಜಡೆ ಹಾಗೂ ಹಾಲ್ಕೋವಾ ಅಂದಿನಿಂದನೂ ದೋಸ್ತಿಗಳು. ತನ್ನ ಸ್ನೇಹಿತಿಗೆ ನೋವಾಗಲು ಬಂಗಾರಿ ಕೂಡ ಬಿಡಲ್ಲ. ಇನ್ನು ಕರ್ಣ ತ್ಯಾಗಮಯಿ, ನಿಧಿ ಕುಟುಂಬಕ್ಕೆ ನೋವಾಗುವುದಕ್ಕೆ ಬಿಡಲ್ಲ. ನಿತ್ಯಾಳನ್ನೇ ಮದುವೆಯಾಗಿದ್ದಾರೆ, ಪ್ರೀತಿಯನ್ನ ತ್ಯಾಗ ಮಾಡಿದ್ದಾನೆ. ಈ ಪ್ರೋಮೋ ನಿಧಿ ಹಾಗೂ ಕರ್ಣ ಲವರ್ಸ್ಗೆ ಬೇಸರ ಮೂಡಿಸಿತ್ತು. ನಿತ್ಯ ಪಾತ್ರದ ನಮ್ರತಾ ಗೌಡಗೂ ಇದು ತಲುಪಿದೆ. ಆ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ಸುಮಾರು 23 ವರ್ಷಗಳ ಸುದೀರ್ಘ ನಟನೆಯ ಅನುಭವದಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳು. ಕೊಂಚ ಬ್ರೇಕ್ನ ನಂತರ ಕೇಳಿದ ಪಾತ್ರವೇ ನಿತ್ಯ. ಕತೆ ಮತ್ತು ಪಾತ್ರದ ಆಳ ಕೇಳಿದಾಗ ನನಗೆ ತುಂಬಾ ಹಿಡಿಸಿದವಳು. ಬಲಿಷ್ಠಳು, ಸ್ವತಂತ್ರಳು, ಸದಾ ತನಗಿಂತ ಇತರರ ಅಗತ್ಯಗಳನ್ನ ಮೊದಲು ಯೋಚಿಸುವಳು. ಇಷ್ಟೆಲ್ಲ ಲೇಯರ್ಸ್ಗಳನ್ನ ಒಳಗೊಂಡಿರುವ ಪಾತ್ರವನ್ನ ಒಲ್ಲೆ ಎನ್ನಲು ಮನಸ್ಸಾಗಲಿಲ್ಲ. ಇತ್ತೀಚಿನ ಪ್ರೋಮೋ ಕಂಡು ನಿತ್ಯಾಳ ಮೇಲೆ ನೀವು ತೋರಿಸುತ್ತಿರುವ ದ್ವೇಷ ಕಂಡು ಬೇಸರ ಉಂಟಾಯಿತು. ಇಟ್ಸ್ ಓಕೆ, ನಿತ್ಯ ನಾನು ಪೋಷಿಸಿದ ಪಾತ್ರ, ತುಂಬಾ ಪ್ರೀತಿಯಿಂದ ಒಪ್ಪಿದ ಪಾತ್ರ. ಅವಳೊಂದಿಗೆ ನಾನಿದ್ದೇನೆ. ಅವಳನ್ನ ನನ್ನನ್ನ ಪ್ರೀತಿಸುವ ಅಭಿಮಾನಿಗಳು ಸದಾ ನಮ್ಮೊಂದಿಗೆ ಇರುವರು ಎಂದು ಭಾವಿಸುವೆ. ಪ್ರೀತಿಯಿಂದ ನಿಮ್ಮವಳು ಎಂದು ಬರೆದುಕೊಂಡಿದ್ದಾರೆ.